ಮಕ್ಕಳಿಗೆ ಸಿನಿಮಾ ಅಂದರೆ ತುಂಬ ಇಷ್ಟ. ಹ್ಯಾವ್ ಟು ಬಿಕಮ್ ಸಮಥಿಂಗ್. ನಾನು ಸಿನಿಮಾ ಡೈರೆಕ್ಟರ್ ಆಗಬೇಕು, ಆ್ಯಕ್ಟರ್ ಆಗಬೇಕು ಅನ್ನೆಲ್ಲ ಕಲ್ಪನೆ ಇರುತ್ತೆ. ಪರಿದೃಶ್ಯ ಇಸ್ ಎ ವೆರಿ ಗುಡ್ ಕಾನ್ಸೆಪ್ಟ್. ಮೋದಿಜಿಯವರು ಅಷ್ಟೇ ಇವತ್ತು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಅವ್ರ ಮುಖಾಂತರ ವೇವ್ಸ್ ಅಂತ ಏನು ಮಾಡಿದಾರಲ್ಲ, ಇದು ಸೇಮ್ ಕಾನ್ಸೆಪ್ಟೇ ಇದೆಲ್ಲ. ಏನಂದರೆ ಮುಂದೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಏನಿದ್ದಾವೆ ಭಾಳ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆಗ್ತದೆ. ಇನ್ನೂ ಒಂದು 10ರಿಂದ 15 ವರ್ಷ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸೇ ನಡೆಯೋದು. ಸೊ ಏನಾದರೂ ಇವಾಗ ನಮ್ಮ ಪೀರಿಯಡಲ್ಲಿ ಥಿಯೇಟ್ರಿಕಲ್ ಪಿಕ್ಚರ್ಸ್ ಅಂತ ನಾವೇನು ಅಂದ್ಕೊಂಡಿದ್ವಿ, ಇವತ್ತೆಲ್ಲ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಬರುತ್ತೆ. ಸೊ ಈ ಮಕ್ಕಳು ಇಲ್ಲಿ ಏನಾದರೂ ನಿಮಗೆ ಶಾರ್ಟ್ ಫಿಲ್ಮ್ಸ್ ಮಾಡೋದನ್ನ, ಡಾಕ್ಯುಮೆಂಟ್ರಿ ಮಾಡೋದನ್ನೆಲ್ಲ ಕಲ್ತ್ಕೊಂಡ್ರೆ ಆ ಪರಿಣಿತಿ ಬರುತ್ತೆ. ಬೇಸಿಕ್ ನಾಲೆಜ್ ಅದು ಬಂತು ಅಂದರೆ ಮುಂದೆ ಫೀಚರ್ ಫಿಲ್ಮ್ ಮಾಡೋವಂಥ ಒಂದು ತಾಕತ್ತು ಬರುತ್ತೆ. ಸೊ ಇಂಥ ಒಂದು ಕಾರ್ಯಕ್ರಮ ನಾನು 4 ವರ್ಷದಿಂದ ಅದ್ರ ಜೊತೆ ಇದ್ದೀನಿ. ಇವತ್ತು ಈ ಕಾರ್ಯಕ್ರಮ ಸುಮಾರು ಒಂದು 3,000 ಪಿಕ್ಚರ್ ಮಾಡಿದಾರಂತೆ ಎಲ್ಲ ಮಕ್ಕಳು. ಅದಕ್ಕೆ ವಿಶ್ ಮಾಡೋಕ್ಕೆ ಬಂತು. ಪರಿ ಅಂದರೆ ಹಂತ ಹಂತದಲ್ಲೂ ದೃಶ್ಯ ಮಾಧ್ಯಮ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಏನು ನಡೀತಾ ಇದೆ, ಇಲ್ಲಿ 4ನೇ ಆವೃತ್ತಿ. ನಾವು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇಂಥ ಒಂದು ಗಣ್ಯ ವ್ಯಕ್ತಿಗಳ ಜೊತೆಗೆ ನಾನು ಸ್ಟೇಜ್ ಶೇರ್ ಮಾಡ್ಕೊಂಡಿದ್ದು ತುಂಬಾ ಪುಣ್ಯ. ಅದು ಚಾಮುಂಡಮ್ಮನ ಆಶೀರ್ವಾದದ ಒಂದು ಮೈಸೂರು ಈ ಸಾಂಸ್ಕೃತಿಕ ನಗರದಲ್ಲಿ ನಡೀತಾ ಇರೋದು ಇನ್ನೂ ಒಂದು ತುಂಬ ಖುಷಿ ಅಂತ ವಿಚಾರ. ಮೈಸೂರು ಜನತೆ ತುಂಬ ಲಕ್ಕಿ, ಯಾಕಂತಂದರೆ ಅದು ನಿಮ್ಮ ಡಿಸ್ಟ್ರಿಕ್ಟಲ್ಲಿ ನಡೀತಾ ಇದೆ. ಸೊ ನೀವೆಲ್ಲರೂ ಇವತ್ತು ಶುರು ಆಗಿದೆ, ಇನ್ನು ಇವತ್ತು ನಾಳೆ ನಾಡಿದ್ದಿದೆ. ನೀವೆಲ್ಲರೂ ಬಂದು ಕಣ್ತುಂಬ್ಕೋಬೋದು. ಮತ್ತು ಎಷ್ಟೋ ನಿಮ್ಮ ಮಕ್ಕಳು ಮನೇಲಿರ್ತಕ್ಕಂಥ ಅಕ್ಕ ತಂಗಿರಿ ಎಲ್ಲರೂ ಕರ್ಕೊಂಡು, ಯಾಕಂದರೆ ಇದರಿಂದ ತುಂಬ ವಿಚಾರಗಳು ಕಲಿತ್ಕೊಳ್ಳುವಂಥದ್ದು, ಮೋಟಿವೇಟ್ ಆಗುವಂಥ ವಿಚಾರಗಳಿರುತ್ತೆ. ಯಾಕಂದರೆ ಶಾರ್ಟ್ ಫಿಲ್ಮ್ ಅನ್ನೋದು ಒಂದು ವಿಸಿಟಿಂಗ್ ಕಾರ್ಡ್ ಇದ್ದಂಗೆ. ಒಬ್ಬ ನಿರ್ದೇಶಕನಿಗಿರ್ಬೋದು, ಒಂದು ಆರ್ಟಿಸ್ಟ್ಗಿರ್ಬೋದು, ಒಬ್ಬ ಬರಹಗಾರನಿಗಿರ್ಬೋದು, ಪ್ರತಿಯೊಬ್ಬರಿಗೂ ಇದನ್ನು ನೀವು ಈ ವಿಸಿಟಿಂಗ್ ಕಾರ್ಡ್ನ ಯಾವ ರೀತಿ ಪ್ರೆಸೆಂಟ್ ಮಾಡಿ ಯಾವ ಥರ ಯುಟಿಲೈಸ್ ಮಾಡ್ಕೊಳ್ತೀರಾ ಅನ್ನೋದು ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಬಿಟ್ಟಿದ್ದು. ಸೊ ಹಾಗಾಗಿ ಈ ಒಂದು ಏನು ನಡೀತಾ ಇದೆ ಪರಿದೃಶ್ಯ ಅನ್ನೋದು ಪ್ರತಿಯೊಬ್ಬರು ಬಂದು ನೋಡಿ ಎನ್ಕರೇಜ್ ಮಾಡಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಯಾರು ಶಾರ್ಟ್ ಫಿಲ್ಮ್ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿದ್ದೀರಾ, ನೀವು ಕೂಡ ಸಮಾಜಕ್ಕೆ ಇದರಿಂದ ನಾನು ಏನಾದರೂ ಒಂದು ಹೇಳಬಹುದಾ, ಇದು ಒಂದಷ್ಟು ಜನಕ್ಕೆ ಇದು ಮೋಟಿವೇಟ್ ಆಗ್ಬೋದಾ, ಒಂದಷ್ಟು ಜನಕ್ಕೆ ಇದು ಮೆಸೇಜು ಅವೇರ್ನೆಸ್ ತರಬಹುದಾ ಅನ್ನೋವಂಥ ಒಂದು ನಿಟ್ಟಿನಲ್ಲಿದ್ದರೆ ಖಂಡಿತವಾಗ್ಲೂ ವೆಲ್ಕಮ್. ಅದರದ್ದೇ ಆದಂಥ ಟೆಕ್ನಿಕಲ್ ಇದಿರುತ್ತೆ. ಮೊಬೈಲ್ನಲ್ಲಿ ನಾವು ಎಷ್ಟೊಂದು ಜನ ಮಾಡ್ತೀವಿ, ಫೋಟೋಸು ರೀಲ್ಸ್ಗಳೆಲ್ಲ ಮಾಡಿ ಹಾಕ್ಕೊಳ್ತೀವಿ. ಅದು ನಮ್ಮ ವೈಯಕ್ತಿಕಕ್ಕೆ ಓಕೆ, 4 ಜನ ನೋಡ್ತಾರೆ ಅಂತಂದಾಗ ಅದರದ್ದೇ ಆದಂಥ ಒಂದು ಸಿಸ್ಟಮ್ಯಾಟಿಕ್ ಅಂತ ಇರುತ್ತೆ. ಅದನ್ನು ಮಾಡ್ಕೊಂಡು ಬನ್ನಿ ಅನ್ನೋದು ನನ್ನ ಒಂದು ಕಳಕಳಿಯ ವೈಯಕ್ತಿಕ ಮನವಿ ಅಂತ ಹೇಳ್ಬೋದು. ಇವಾಗ ಶ್ರೀಯುತ ಜಗ್ಗೇಶ್ ಅವರು, ಕಾರುಣ್ಯರಾಮ್ ಅವರು, ಜೋಗಿ ಅವರು, ನಾಗೇಂದ್ರ ಪ್ರಸಾದ್ ಅವರು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದಾರೆ. ಸೊ ನೀವೆಲ್ಲ ನೋಡ್ತಿರುವಾಗೆ ಪೂರ್ಣಗೊಂಡಿದೆ ತಯಾರಿ, ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ. ಈಗ ಸಿನಿಮಾ ಪ್ರದರ್ಶನ ಕೂಡ ಪ್ರಾರಂಭವಾಗಿದೆ. ಹಲವಾರು ಚಿತ್ರಗಳು ಪ್ರದರ್ಶನಗೊಳ್ತಾ ಇದ್ದು, ಸಾಕಷ್ಟು ಮಳಿಗೆಗಳು, ಜನಗಳಿಗೇನು ಎಂಟರ್ಟೈನ್ಮೆಂಟ್ ಬೇಕು ಎಲ್ಲ ಥರದ ಮಳಿಗೆಗಳಿದೆ. ಸೊ ಸಂಜೆಗೆ ಶ್ರೀಯುತ ರಾಜೇಶ್ ಕೃಷ್ಣನ್ ಮತ್ತು MD ಪಲ್ಲವಿ ಅವ್ರದ್ದು ಸಂಗೀತ ಸಂಜೆ ಇರೋದ್ರಿಂದ ಎಲ್ಲ ನಾಗರಿಕರಿಗೂ ನಾನು ಮನವಿ ಮಾಡ್ಕೊಳ್ತೀನಿ, ದಯಮಾಡಿ ಬಂದು ಇಡೀ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ಬೇಕು. ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಬಂದು ಸಹಕರಿಸಬೇಕು, ಕಾರ್ಯಕ್ರಮನ ಯಶಸ್ಸುಗೊಳಿಸ್ಬೇಕು ಅಂತ ಕೇಳ್ಕೊಂಡು. ಈಗ ನೋಡಿ, ನೀವೇ ನೋಡ್ದಂಗೆ ತುಂಬ ಪ್ರಖ್ಯಾತ ಲೇಖಕರು, ನಿರ್ದೇಶಕರು, ನಟರು ಎಲ್ಲ ಬಂದಿದ್ದಾರೆ. ಅವರ ಒಂದು ಏನು ಎಲ್ಲರನ್ನು ಉತ್ತೇಜನಗೊಳಿಸೋ ರೀತಿಯಲ್ಲಿ ಅವರ ಇದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದಾರೆ. ಇದನ್ನು ಬಿಟ್ಟು ಬೇರೆ ಏನಾದ್ರೂ ಸಹಕಾರ ಬೇಕು ಅಂದರೆ ಕೂಡ ಅವರೆಲ್ಲ 1 to 1 ಮಾತಾಡ್ತಾರೆ. ಲೈಕ್ ಪ್ಯಾನಲ್ ಡಿಸ್ಕಷನ್ಸ್ಗಳಿರ್ತದೆ. ಸೊ ಇದೊಂದು ತುಂಬ ಜನಗಳಿಗೆ ನಾಟ್ ಓನ್ಲಿ ಫಿಲ್ಮ್ ಮೇಕರ್, ಮುಂದೆ ಮಾಡಬೇಕು ಅನ್ನೋರ್ಗೂ ಒಂದು ಪ್ರೇರಣೆ ಆಗ್ತದೆ ಅಂತ ನಾವು ಭಾವಿಸ್ತೀವಿ. ಸೊಸೈಟಿ 4ನೇ ವರ್ಷದಲ್ಲಿ 4ನೇ ಚಿತ್ರೋತ್ಸವ ಮಾಡ್ತಿದೆ. ಈ ಫೆಸ್ಟಿವಲ್ಗೆ 3,000ಕ್ಕೂ ಅಧಿಕ ಸಿನಿಮಾಗಳು ಬಂದಿದೆ. ಇದನ್ನೆಲ್ಲ ನೋಡಿದಾಗ ಎಷ್ಟು ಜನ ಆಸಕ್ತರು ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ. ಇಂಥದ್ದೊಂದು ಸದವಕಾಶವನ್ನು ಮೈಸೂರು ಮತ್ತು ಸುತ್ತಮುತ್ತ ಇರುವಂಥ ಹಳ್ಳಿಗಾಡಿನ ಗ್ರಾಮೀಣ ಭಾಗದ ಯುವಕರು ಯಾರೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಮತ್ತು ಸಿನಿಮಾ ಆಸಕ್ತರಿದ್ದಾರೆ, ಅವ್ರುಗಳೆಲ್ಲ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಯಾಕೆಂದರೆ ಹೊಸ ಥರದ ಕಥೆಗಳು, ಹೊಸ ಥರದ ಪ್ರಸ್ತುತಿ ಇರುವಂಥ ಸಿನಿಮಾಗಳಿರುತ್ತೆ. ಅದನ್ನು ನೋಡಿದಾಗ ನಾವಿನ್ನೇನು ಮಾಡ್ಬೋದು ಅನ್ನುವ ಒಂದು ಕಲ್ಪನೆ ಬೇರೆ ಥರ ಬೆಳೆಯುತ್ತೆ. ಹಾಗೆ ಅದಕ್ಕೆ ಭಾಳ ಸದವಕಾಶ ಇದು, ಉಪಯೋಗಿಸ್ಕೊಳ್ಳಿ ಅಂತ ಹಾರೈಸ್ತೀನಿ. ಡೆಫಿನೆಟಾಗಿ ಇದು ಭಾಳ ದೊಡ್ಡ ಒಂದು ಮೆಟ್ಟಿಲು ಅಥವಾ ಒಂದು ವೇದಿಕೆ ಆಗುತ್ತೆ. ಇದು ಒಂದು ಕಲಿಯುವಿಕೆಗೆ ಒಂದು ವೇದಿಕೆ ಆಗುತ್ತೆ. ಮತ್ತು ಈ ಸಿನಿಮಾಗಳನ್ನು ಮಾಡಿದಂಥ ತಯಾರಕರುಗಳು ಸಿಗ್ತಾರಲ್ಲ ಇಲ್ಲಿ, ಅದರ ಕಥೆಗಾರರಾಗ್ಬೋದು, ನಿರ್ದೇಶಕರಾಗ್ಬೋದು,
ಅವ್ರಗಳ ಜೊತೆ ಒಂದು ಒಡನಾಟ ಸಿಗುತ್ತೆ. ಆ ಮೂಲಕ ತಮ್ಮೊಳಗೆ ಇರುವಂಥ ಕಲೆಯನ್ನು, ತಮ್ಮ ಸಿನಿಮಾ ಆಸಕ್ತಿಯನ್ನು ಇನ್ನಷ್ಟು ವಿಸ್ತರಿಸ್ಕೋಬೋದು, ಅದಕ್ಕೊಂದು ರೂಪ ಕೊಡ್ಬೋದು ಅನ್ನೋದು. ನೋಡಿ, ಯಾವಾಗಲೂ ಯಾವುದೇ ಬದಲಾವಣೆಗಳಾದಾಗ ಅದರ ಜೊತೆಗೆ ಒಂದಷ್ಟು ಗುಣಾತ್ಮಕವಾದಂಥ ವಿಷಯ ನಡೆಯುತ್ತೆ, ಒಂದಷ್ಟು ಋಣಾತ್ಮಕವಾದಂಥದ್ದು ನಡೆಯುತ್ತೆ. ಈ ಪೈರಸಿ ಅನ್ನೋದು ಭಾಳ ಹಿಂದೆ ಹೆಂಗಿತ್ತು ಅಂದರೆ, ಸಿ ಡಿ ಮಾಡೋಕ್ಕೆ ಶುರು ಮಾಡಿದಾಗ ಸಿ ಡಿ ಮಾಡ್ತಿದ್ರು. ಈಗ ಡಿಜಿಟಲ್ ಆಯಿತು, ಡಿಜಿಟಲ್ ಆಗ್ತಾಯಿದೆ. ಸೊ ಯಾವಾಗಲೂ ಎಲ್ಲೂ ಎರಡೂ ಇದ್ದಿದ್ದೆ. ಇದರಿಂದ ಭಾಳ ತೊಂದರೆ ಆಗುತ್ತೆ. ಒಂದು ಉದ್ಯಮ ಅಲ್ವಾ ಸಿನಿಮಾ ಅನ್ನೋದು, ಒಂದು ದೊಡ್ಡ ಉದ್ಯಮ. ಅದು ಬರೀ ಮಾಧ್ಯಮ ಮಾತ್ರ ಅಲ್ಲ, ಅದು ಆ ಉದ್ಯಮಕ್ಕೆ ಕೊಡುವಂಥ ಭಾಳ ದೊಡ್ಡ ಪೆಟ್ಟಿದು ಯಾವುದು ಈ ಥರ ಪೈರಸಿ ಮಾಡೋವಂಥದ್ದು. ಅದಕ್ಕೆ ಏನಾದರೂ ಒಂದು ವಿಜ್ಞಾನಿಗಳೇ ಕಂಡುಹಿಡಿದಿದ್ದು ಈ ಡಿಜಿಟಲ್ನ, ಮತ್ತು ವಿಜ್ಞಾನಿಗಳೇ ಅದಕ್ಕೊಂದು ಮಾರ್ಗನೂ ಕಂಡುಹಿಡಿಬೇಕಾಗುತ್ತೆ.